ಇವ ಮುಂಜಾನೆ ನಾಷ್ಟ ಆಗೈತಿ ಎಲ್ಲ ಆಗೈತಿ. ಸಾರೇನೋ ಒಂದಿಟ್ಟು ನಿಮ್ಮಿದ ಐತಿ. ನಾನೊಬ್ಬಾಕಿ ನಮ್ಮತ್ತೊಬ್ಬಾಕಿ ಇಬ್ಬರ ಅದೇವಿ ಮನ್ಯಾಗ. ಮತ್ತೆ ಯಾರಿಲ್ಲ, ಅವರು ಮನೆಗೆ ಬರಂಗಿಲ್ಲ ಅಂತ ಹೇಳ್ಯಾರ. ಒಂದೆರಡು ಸಾರು ಬಿಸಿ ಮಾಡಿ ಇಟ್ಬಿಟ್ನಂದ್ರೆ ಒಂದಿಟ್ಟು ಅನ್ನ ಒಂದಿಟ್ಟು ಉಣ್ಣೋ ಟೈಮಿಗೆ ಮಾಡ್ಕೊಂಡ್ಬಿಡ್ತೇನೆ. ಆಯ್ತವ, ಇದೊಂದಿಷ್ಟು ಆದ್ರೆ ಕೆಲಸ ಒಂದು ಆತು. ನೀಟ್ ಹಂಗೆ ಅಡ್ಡಾಗ್ತೇನೆ, ಯಾಕೆ ನಡ ಹೊಟ್ಯಾಕತ್ ಬಿಟ್ಟವು. ನೀಟ್ ಇದು ಸಾರು ಬಿಸಿ ಆದ್ರೆ ಒಂದಿಟ್ಟು ಅಡ್ಡ ಆಗ್ಬಿಡ್ತೇನೆ. ಆ ಕಡೆ ಕುಂದಿರ್ತೇನೆ. ಕಾಲೊಂದು ನೋವಾಕತ್ ಬಿಟ್ಟವು. ಆ ಕಡೆ ಅಯ್ಯಮ್ಮ ಕಾಲಿಗೊಂದು ಬ್ಯಾನಿ ಬಂದುಬಿಟ್ಟೈತೆ. ಆ ಕಡೆ ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏವ ಏನು ಮಾಡಕತ್ತೀಯವ ಲಕ್ಷ್ಮಕ್ಕ? ಅಯ್ಯ ಗಿರಿಜಿ ಎಲ್ಲ ಅಕ್ಕಿ ಅದ್ರಕೂಂತನ ಬರ್ತಾನ ನೋಡು, ಹಂಗ ರೋಡ್ ಗುಂಟಾನು. ಬಾರ ಗಿರಿಜಿ, ಇಲ್ಲಿ ಒಳಗದೇನು ಬಾ, ಅಡಿಗೆ ಮನೆಯಾಗದೇನಿ. ಅಯ್ಯ ಲಕ್ಷ್ಮಕ್ಕ, ಬಾರಿ ಬಿಡವ ನಿಂದ ಅಲ್ಲಿ ಕಲ್ಲಿ ಇದು. ಅಯ್ಯ ಲಕ್ಷ್ಮಕ್ಕ, ಬಾರಿ ಬಿಡವ ನಿಂದ. ಮುಂಜಾನೆ ನಾಷ್ಟ ಆಗಿರ್ತೈತಿ, ಕೆಲಸ ಆಗಿರ್ತೈತಿ, ಎಲೆಡಿಕೆ ಹಾಕೊಂಡು ಬೆಲ್ಲ ಹೊಡೆ ಕಲ್ಲು ನಂಗೆ ಮುಂದೆ ಕುಂದ್ರಕ್ಕೆ ಬರಂಗಿಲ್ಲ ನಿನಗೆ ಅಂಗಲ್ದಾಗ. ಅಯ್ಯ ನೋಡಿ, ಗಡ್ಬಡ್ನಾಗ ಓಡ್ಕೊಂತ ಬರಕ್ಕೆ ಹೋಗಿ ಕಾಲಿಗೆ ಬಡಿಸ್ಕೊಂಡ್ಬಿಟ್ನೇವ ನಾನು. ಎಂಥ ಕೆಟ್ಟ ನೋವು ಹಾಕತೈತಿ ಕಾಲು. ಅಯ್ಯೋ ಬಿಡಾಡಿ, ಊರು ಬಿಡಾಡಿ, ಬಾರಿ ತಿಂಡಿ ಐತಿ ಬಿಡ ನಿಂದ. ನೋಡ್ಕೊಂಡು ನೀ ಬರೋಕ್ಕಾಗಲ್ಲ. ಅಲ್ಲ, ನನ್ನ ಮನೆಗೆ ನಾನು ಕುಂತೀನಿ, ಏನು ನೀ ಬರ್ತಿ ಅಂತ ನನಗೇನು ಕನಸು ಬಿದ್ದಿತ್ತಾನ? ಬೆಲ್ಲ ಹೊಡೆ ಕಲ್ಲು ನಂಗೆ ಅಲ್ಲಿ ಬಂದು ಕುಂದ್ರಾಕ. ಯಾಕೆ ಅಷ್ಟು ಅರ್ಜೆಂಟ್ನಾಗ ಎದಕ್ಕೆ ಬರಕ್ಕೆ ಹೋಗಿದ್ದಿ? ಮೆಟ್ಟಗೆ ಬರಕ್ಕೆ ಬರಲ್ಲ ನಿನಗೆ ನೋಡ್ಕೊಂಡು. ಕಾಲಾಗ ಏನೈತಿ ಏನಿಲ್ಲ ಅಂತ ನೋಡಂಗೆ ಇಲ್ಲ. ಕಣ್ಣೆಲ್ಲ ನೆತ್ತಿ ಮೇಲೆ ಇರ್ತಾವೆ. ಹಂಗೆ ಬರೀ ಅರ್ಜೆಂಟ್ನಾಗೆ ಇರ್ತೀನಿ ನೋಡಿ. ನೀ ಯಾವಾಗ ನೋಡಿದ್ರು ಏನಾಗೈತಿ ಈಗ ನಿನಗೆ ಅಂಥದ್ದು? ಲಕ್ಷ್ಮಕ್ಕ, ಈಗ ನೀನು ಏನು ಮಾಡಕತ್ತಿ? ನನಗೆ ಅದನ್ನೇ ಫಸ್ಟ್ ಅಡಿಗೆ ಮಾಡಿಯೋ ಇಲ್ಲೋ ಅದನ್ನೇ ನನಗೆ ಫಸ್ಟ್ ನೀನು. ಅಯ್ಯ ನೀನು ಅಡಿಗೆ ಮಾಡೀನಿ, ಯಾಕೆ ಅಷ್ಟೇ ಯಾಕೆ ಅರ್ಜೆಂಟ್ ಮಾಡಾಡ್ತೀನಿ ನೀನು? ಸಾರು ಬಿಸಿಗಿಟ್ಟೇನಿ, ಒಂದು ಈಟ್ ಅನ್ನಕ್ಕೆ ಇಡ್ಬೇಕು, ಆಮೇಲೆ ಮಾಡ್ಕೊಂಡ್ರೆ ಆತಂತೇಳಿ. ಇನ್ನು ಈಗ 10 ಗಂಟೆ ಆಗಿತ್ತಲ್ಲ, ಅದಕ್ಕೆ ಆಮೇಲೆ ಮಾಡ್ಕೊಂಡ್ರೆ ಆತಂತೇಳಿ ಅದ ಒಂದಿಟ್ಟು ಸಾರು ಬಿಸಿ ಮಾಡಿ ಈಟ್ ಅಡ್ಡ ಆಗ್ಬೇಕಂತ ಮಾಡಿದ್ದು ನೋಡುವ. ನಡ ಒಂದು ಚಟ್ ಹೊಡ್ಯಾಕೆ ಹತ್ಬಿಟ್ಟೈತಿ. ಅದ್ರ ಸಂಬಂಧ ಎದಕ್ಕೆ ಏನಾಯ್ತು? ಏನಾಗಿಲ್ಲ. ಈಗ ನೀ ನಿಂತ ಜಾಗದಾಗಿಂದ ಎದ್ದ ಬಿಡು ಅಂತೇನ. ನೀ ಎದ್ದ ಬಿಡು. ಈಗ ಒಂದಿಟ್ಟು ಪ್ಯಾಟಿಗೆ ಹೋಗ್ಬರೋಣ ಬಾರ ಲಕ್ಷ್ಮಕ್ಕ. ನನಗೆ ಸೀರೆ ತೊಗೋಬೇಕಂತ ಆಸೆ ಆಗ್ಬಿಟ್ಟೈತಿ. ಈಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ಸೀರೆ ತೊಗೋಬೇಕು. ಆತು ಇನ್ನೊಂದು 3 ದಿನ ಉಳ್ದೈತೆ ಯವ್ವ. ನಾನು ಅರ್ಜೆಂಟ್ನಾಗ ಸೀರೆ ತೊಗೋಬೇಕು. ನನ್ನ ಕಡೆ ಯಾವ ಗಳಿಗೆ ಸೀರೆನೇ ಇಲ್ಲ ಯವ್ವ. ನನ್ನ ಕಡೆಗೆ ಈಗ ನನ್ನ ಗಂಡ ನಿನ್ನೆ ಕುಡಿದು ಬಂದ ತಕ್ಷಣ ಕಿಶನ್ಯಾಗು ರೊಕ್ಕ ಇಟ್ಕೊಂಡ್ಬಿಟ್ಟಾನು ಯವ್ವ. 3,000 ರೂಪಾಯಿ ಇಟ್ಕೊಂಡಿದ್ದ ಗಂಟು ಎಲ್ಲಿದೆ ಏನೋ. ಮನೆಗೆ ರೇಷನ್ ತಂದು ಹಾಕಂದ್ರೆ ಹಾಕಂಗಿಲ್ಲ ಬಾಡೆ. 3,000 ರೂಪಾಯಿ ಇಟ್ಕೊಂಡಿದ್ದ. ಅದ್ರೊಳಗೆ 500 ರೂಪಾಯಿ ಅಲ್ಲೇ ಬಿಟ್ಟು ಕುಡಿದು ಬೀಳನಿ ಅಂತೇಳಿ 2,500 ರೂಪಾಯಿ ತಗೊಂಡ್ಬಿಟ್ಟೇನೆ ಲಕ್ಷ್ಮಕ್ಕ. ನಡಿಯ ಪಟ್ನ ಹೋಗಿ ತಂದು ಆ ಸೀರೆ ತಂದು ನಿನ್ನ ಮನ್ಯಾಗ ಇಡ್ತೀನಿ. ಹಬ್ಬದ ದಿನ ಒಯ್ತೇನೆ ನಮ್ಮ ಮನೆಗೆ. ಇಲ್ಲಂದ್ರೆ ನನ್ನ ಕಡೆಗೆ ಈಗ ನಾ ಮನ್ಯಾಗ ಇಟ್ಕೊಂಡ್ಬಿಟ್ನಂದ್ರೆ ರೊಕ್ಕ ಎಲ್ಲ ಜಾಲಾಡ್ಬಿಡ್ತಾನೆ ಯವ್ವ. ಈಗ ಮತ್ತೆ ಹೋಗ್ಯಾನ ಕೆಲ್ಸಕ್ಕೆ. ಅವ್ನು ಬರೋದ್ರಾಗ ಹೋಗಿ ಬಂದ್ಬಿಡೋಣಂತ. ಅಲ್ಲಲ್ಲೇ ಬಿಡಾಡಿ, ನಿನ್ನ ಗಂಡನ ಕಡೆ 3,000 ರೂಪಾಯಿ ಇದ್ದು ಅಂತ ಹೇಳ್ತಿದ್ದಿ. ಮುಂಜಾನೆ ಎದ್ದ ಮೇಲೆ ಕೇಳಿಲ್ಲ ನಾನು ನಿನಗೆ ರೊಕ್ಕ ಇದ್ದು ಅಲ್ಲ ಎಲ್ಲದಾವ ಅಂತೇಳಿ. ಅಯ್ಯ ಲಕ್ಷ್ಮಕ್ಕ, ಕೇಳಿದ್ನ ಯವ್ವ, ಕೇಳಿದ್ನ ನಾನು ಅವನಿಗೆ. ಅಯ್ಯ ನನಗೆಲ್ಲಿ ಸಿಕ್ಕೈತಿ? ನೀ ಅಷ್ಟಷ್ಟು ರೊಕ್ಕ ಇಟ್ಕೊಂಡು ನೀ ಬಾರಿಗೆ ಹೋಗಿರ್ತೀಯ ನೀನು ಹಂಗೆ ಹಿಂಗೆ ಅಂತೇಳಿ ಒದ್ರಾಡಕತ್ನಿ. ಹೌದೇನ? ಹಂಗಿದ್ರೆ ಅವ್ರು ಕೊಟ್ಟಾರ ಇಲ್ಲ ಬಿಡು. ಹಂಗಿದ್ರೆ ರೊಕ್ಕ ಹೋಗಿ ಕೇಳ್ತೇನೆ ತಡಿ ಅಂತ ಕುಡಿದು ನಿಸೆ ಒಳಗೆ ಒಂದಿದ್ನ ನಿನ್ನೆ. ನಾನು ತಕ್ಕೊಂಡಿದ್ದು ಗೊತ್ತಿಲ್ಲ ಅವ್ನಿಗೆ, ಏನು ಇಸ್ಕೊಂಡಾನ ಅನ್ನೋದು ಪಕ್ಕ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ನಾನು ಬಾಯಿ ಬಡ್ದು ಬಿಟ್ನಿ, ಸುಮ್ಮನೆ ಆಗ್ಬಿಟ್ನ. ಹೌದೇನ? ಹಂಗಿದ್ರೆ ನನಗೆ ಮತ್ತೆ ನಾನು ವಾಪಸ್ ಕೇಳಿದ್ನಿ ಅವನಿಗೆ, ತಾಯಿಲ್ಲ ಮನೆಗೆ ರೇಷನ್ಗೆ ರೊಕ್ಕ ಅದು ತರ್ಬೇಕು, ಹಬ್ಬ ಅದು ಬಂತು, ರೊಕ್ಕ ಕೊಡಿಲ್ಲ ರೇಷನ್ಗೆ ಅಂತಂದ ತಕ್ಷಣ ಅವನು ಈಗ ನನ್ನ ಕಡೆ ಇಲ್ಲ, 500 ರೂಪಾಯಿ ಅದಾವು, ಇದ್ರಾಗ 200 ರೂಪಾಯಿ ನಾ ತೊಗೋತೀನಿ, 300 ರೂಪಾಯಿ ನೀ ತೊಗೋ ಅಂತೇಳಿ 300 ರೂಪಾಯಿ ಕೊಟ್ಟು ಹೋದ್ನಯ್ಯವ್ವ. ನಡಿಯವ್ವ ಪಟ್ನ ಅವ್ನು ಬರೋಬಿಟ್ಟ ಹೋಗಿ ಸೀರೆ ತೊಗೊಬಂದು ನೀನು ಮನೆಯಾಗ ಇಟ್ಟು ಬಿಡ್ತೇನೆ ನಾನು. ಇಲ್ಲಾಂದ್ರೆ 1 ರೂಪಾಯಿ ಬಿ ಚಂದಿಲ್ಲ ಲಕ್ಷ್ಮಕ್ಕ. ಹಿಂಗೆ ಕುಡ್ದು ಹಾಳು ಮಾಡ್ತಾನೆ. ಅದ್ರ ಸಂಬಂಧ ನಾ ಏನು ಮಾಡಿದ್ನಿ ಅಂದ್ರೆ ಅದನ್ನು ರೊಕ್ಕ ತೆಗೆದಿಟ್ಕೊಂಡ್ರೆ ಹಬ್ಬಕ್ಕರ ಆಗುತ್ತಂತೇಳಿ ಸುಮ್ಮನೆ ಯಾಕೆ ಕುಡಿದು ಗಟ್ರ ದಂಡಿಗೆ ಅದು ಬಿದ್ದು ಬರ್ತಾನೆ, ರೊಕ್ಕ ಎಲ್ಲ ವೇಸ್ಟ್ ಮಾಡಿ. ಅದ್ರ ಸಂಬಂಧ ಒಂದು ಸೀರಿಯರ್ ಆಗುತ್ತೆ ದೇವ್ರಿಗೆ ಅಂತೇಳಿ ತೊಗೊಳಕ ಹೋಗೋಣಂತ ನಾತೇನೆ ನೋಡು. ನಡಿ ಪಟ್ನ ಹೋಗೋಣಂತ. ಅಲ್ಲ ಬಿಡಾಡಿ, ಬಾರಿ ಅದಿ ಬಿಡ್ಲೇ ನೀನು. ಅಯ್ಯೋ ಒಂದಿಟ್ಟು ಮಕ್ಕೋಬೇಕಂತ ಮಾಡಿದ್ನಲ್ಲೇ ನಡ ಎಲ್ಲ ಚಟ ಅಂತ ಹೊಡ್ಯಾಕತ್ತಿದ್ವು. ಮಕ್ಕೋಬೇಕಂತ ಮಾಡಿದ್ನಿ ನೋಡು. ತಡಿವಾ, ಇದೊಂದಿಟ್ಟು ಒಲಿ ಆರಿಸಿ ಬರ್ತೇನೆ ತಡಿ. ಇದ್ರ ಮೇಲೆ ಒಂದಿಟ್ಟು ಅನ್ನಕ್ಕೆ ಇಡ್ತೇನೆ. ನಮ್ಮ ಅತ್ತಿಗೆ ನೋಡ್ಕೊತೀರ ಅಂತ ಹೇಳ್ತೇನೆ. ಹೋಗೋಣ ತಡಿ. ಸೀರೆ ಇದೇ ಉಟ್ಕೊಂಬರ್ಲೇನ? ಮುಂಜಾನೆ ರಜಾಕ ಮಾಡೀನಿ. ಮತ್ತೇನು ನಾವೇ ಇಬ್ಬರು ಹೋಗೋದೇನ? ಏನು ಪಾರ್ಕ್ಗೂ ಹೇಳಿ? ಇಲ್ಲ ಯವ್ವ, ನಾವೇ ಇಬ್ಬರು ಎಲ್ಲ ಹೋಗೋಣ. ಪಾಪಕ್ಕಿ ಪಾರ್ಕಿಗೆ ಏನು ಬಿಟ್ಟು ಹೋಗೋದು, ಅಕ್ಕಿಗೆ ಕರ್ಕೊಂಡು ಹೋಗೋಣಂತ ನಡಿ. ಅಕ್ಕಿಗೆ ಹೇಳಿ ಬರ್ತೇನೆ. ಈಗ ದಾರ್ಯಾಗ 3 ಜನ ಹೋಗೋಣಂತ. ಪಟ್ನ ನಡಿ ನೀನು.
ಯವ್ವ ಲಕ್ಷ್ಮಕ್ಕ ಪಾರಕ್ಕ ಏನು ಮಿನ್ನ 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 ಸೀರೆ ಅದಾವ ಯವ್ವ ಇಲ್ಲಿ ನೋಡಿದೇನ ಹಬ್ಬಕ್ಕೂ ಎಷ್ಟು ಮಸ್ತ್ ಸೀರೆ ಇಟ್ಟಾರ ಅವ್ವ ನಾ ಈಗ ಬಂದಿದ್ದು ಭಾಳ ಚಲೋ ಆತ ಯವ್ವ ನೋಡಿ ಎಷ್ಟು ಚಲೋ ಸೀರೆ ಇಟ್ಟಾರ ಆದ್ರೆ ಇಲ್ಲಿ ಯಾರು ಕೇರ್ ಮಾಡೋರೇ ಇಲ್ಲಲ್ಲ ಯವ್ವ ಯವ್ವ ಕರಿಯೇ ಲಕ್ಷ್ಮಕ್ಕ ಅವ್ರಿಗೆ ಬಂದ್ರ ತಡಿಲೇ ಅಲ್ಲಿ ನೋಡಲ್ಲೇ ಅಲ್ಲಿ ಕೊಡಾಕತ್ತಿಲ್ಲ ನಮ್ಮನ್ನು ನೋಡ್ಯಾರ ತಡಿ ಬರ್ತಾರ ಕುಂದ್ರಿ ನೀ ಅಷ್ಟ ಮಟ ಬರ್ರಿ ಅಕ್ಕರ ನಿಮಗೆಲ್ಲ ನಮ್ಮ ಅಂಗಡಿಗೆ ಸ್ವಾಗತ ರೀ ಏನು ಬೇಕ್ರಿ ನಿಮ್ಗೆ ಹಾ ನನಗೊಂದು ಪ್ಲೇಟ್ ಪೂರಿ ಈಕಿಗೊಂದು ಪ್ಲೇಟ್ ದೋಸೆ ಆಕಿಗೊಂದು ಪ್ಲೇಟ್ ಮೈಸೂರು ಬಜ್ಜಿ ಕೊಡಿಯಪ್ಪ ಅಯ್ಯ ಅದೆಲ್ಲ ಇಲ್ಲಿ ಸಿಗಂಗಿಲ್ರಿ ಅದೆಲ್ಲ ಬೇಕಂದ್ರೆ ಹೋಟೆಲ್ಗೆ ಹೋಗ್ರಿ ನೀವು ಮತ್ತೆ ಇನ್ನೇನಪ್ಪ ಸೀರೆ ಅಂಗಡಿಗೆ ಬಂದೇವಿ ಸೀರೆ ತೋರ್ಸೋದು ಬಿಟ್ಟು ನೀವು ಏನು ಬೇಕಂತ ಕೇಳಿದ್ರೆ ಮತ್ತೆ ಇನ್ನೇನು ಹೇಳ್ಬೇಕ್ರಿ ನಾವು ನಮ್ಗೆ ಚಲೋ ನೋಡ್ರಿ ಚಲೋ ಅಂದ್ರೆ ಚಲೋ ಸೀರೆ ತೋರಿಸ್ರಿ ನಮ್ಗೆ ಮಸ್ತಂಗೆ ಹಬ್ಬಕ್ಕೆ ಬೇಕ್ರಿ ನಮ್ಗೆ ಅಯ್ಯ ಅಕ್ಕರ ಮತ್ತೆ ಇಷ್ಟು ಹೇಳ್ರಿ ಅದೇನ ಇಡ್ಲಿ ಅಂತ ವಡ ಅಂತ ಅದೇನೇನ ಅಂತಿರಲ್ರಿ ಪೂರಿ ಅಂತ ದೋಸೆ ಅಂತ ಬಜ್ಜಿ ಅಂತ ನೋಡ್ರಿ ಅಕ್ಕರ ಈ ಸೀರೆ ಒಳಗೆ ನೀವು ಹೆಣ್ಮಕ್ಳು ಕೇಳ್ತಿರಲ್ರಿ ಆ ಕಲರ್ ಒಳಗೆ ಈ ಬಾರ್ಡ್ರ್ ತೋರಿಸ್ರಿ ಈ ಕಲರ್ ಒಳಗೆ ಆ ಬಾರ್ಡ್ರ್ ತೋರಿಸ್ರಿ ಅಂತೇಳಿ ಇದು ಒಂದು ಟೈಪ್ ಸೀರೆ ರೀ ನಿಮ್ಗೆ ಎಲ್ಲ ಯಾವ ಕಲರ್ ಒಳಗೆ ಯಾವ ಬಾರ್ಡ್ರ್ ಬೇಕು ಅನ್ನೋದು ಇದ್ರೊಳಗೆ ಎಲ್ಲ ಐತೆ ನೋಡ್ರಿ ಈ ಅಂಟಿ ಸೀರೆ ಒಳಗೆ ನಿಮ್ಗೆ ಯಾವ್ದು ಬೇಕು ಅದು ನೀವು ತೊಗೋಬೋದು ನೋಡ್ರಿ ಅಯ್ಯಯ್ಯಪ್ಪ ಬೇಡ ಯಪ್ಪ ಇವು ಬರೇ ಇವ ಹುಟ್ಟಿದ್ವು ಆಗ್ಬಿಟ್ಟಾವು ಆಕಿನ ಕಡೆಗೆ ಅದಾವು ಮತ್ತೆ ಬೇರೆ ತೋರಿಸ್ಪ ಬೇರೆ ಇದು ನೋಡ್ರಿ ಅಕ್ಕರ ಮಸ್ತ್ ಅಂದ್ರೆ ಮಸ್ತ್ ಐತಿ 2000 ರೂಪಾಯಿ ಸೀರೆ ರೀ ಇದು ನಿಮಗೆ ಅಂತೇಳಿ ಡಿಸ್ಕೌಂಟ್ ಹಾಕಿ 1900 ರೂಪಾಯಿ ಕೊಡ್ತೇನೆ ರೀ 100 ರೂಪಾಯಿ ಕಮ್ಮಿ ಮಾಡ್ತೇನೆ ರೀ ಈಗ ಎಲ್ಲ ಜಾಸ್ತಿ ರೇಟಿಗೆ ಮಾರಾಕತ್ತಾರ ರೀ ಈ ಸೀರೆ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ನೋಡ್ರಿ ನಿಮಗೆ ಹೆಂಗೆ ಅನಿಸ್ತೈತಿ ನೋಡಿ ಹೇಳ್ರಿ ಹೌದು ನೋಡ್ಲಿ ಗಿರ್ಜಿ ಮಸ್ತ್ ಐತಿ ನೋಡ್ಲಿ ಇದು ಭಾರಿ ಚಂದ ಐತಿ ನೋಡು ಒಳ್ಳೆ ಬಾರ್ಡ್ರು ಮಸ್ತ್ ಐತಿ ಸ್ವಲ್ಪ ದೊಡ್ಡದೈತಿ ಆಮೇಲೆ ನಿನಗೆ ಭಾಳ ಚಂದ ಕಾಣ್ತೈತಿ ನೋಡ್ಲಿ ಇದು ಗಿಳಿ ಹೆಸರು ಹೌದು ನೋಡ ಗಿರ್ಜಾ ನಿನಗೆ ಮಸ್ತ್ ಕಾಣ್ತೈತಿ ನೋಡಿದು ಯವ್ವ ನನಗೇನಂತ ಮನ್ಸಿಗೆ ಬರಲಿಲ್ಲವ ಯವ್ವ ಇದು ಬೇರೆ ತೋರಿಸ್ರಿ ಅಣ್ಣಾರ ಇದು ನೋಡ್ರಿ ಅಕ್ಕರ ಇದು ಹೆಂಗೈತಿ ಹಂಗ ಒಳ್ಳೆ ನೀವು ಬೆಳ್ಳಗದಿರಿ ಮತ್ತೆ ಇದು ನೋಡ್ರಿ ಕೆಂಪು ಬಾರ್ಡ್ರು ಬಿಡಿ ಇದು ಕ್ರೀಮ್ ಕಲರ್ ಮಸ್ತ್ ಐತಿ ನೋಡ್ರಿ ಉಟ್ಕೊಂಡ್ನಂದ್ರೆ ಹಂಗ ನಿಮ್ಮನ್ನ ಹಂಗ ತಿರುಗಿ ನೋಡ್ತಾರ ನೋಡ್ರಿ ಹಂಗ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಅಕ್ಕರ ಚಂದೇನ ಐತಿ ಆದ್ರೆ ಇದಕ್ಕಿಂತ ಚಲೋ ಒಂದಿಟ್ಟು ತೋರಿಸಪ್ಪ ಇದು ನೋಡ್ರಿ ಅಕ್ಕರ ಚಂದ ಐತಿ ನೋಡ್ಲಿ ಗಿರ್ಜಿ ಇದು ಮಸ್ತ್ ಐತಿ ಬೇಡ ಲಕ್ಷ್ಮಕ್ಕ ನೋಡೋದು ಬಾರ್ಡರ್ ಕಲರ್ ಹೆಂಗೈತಿ ಅದು ಕಲರ್ ಒಂದಕ್ಕೊಂದು ಮ್ಯಾಚಿಂಗನೇ ಇಲ್ಲ ಅದು ಬೇಡವಾ ಬೇಡ ಬೇರೆ ತೋರ್ಸಣ್ಣ ನೀನು ಛೀ ಏ ಲಕ್ಷ್ಮಕ್ಕ ಏನಯ್ಯವ್ವ ಈ ಅಂಗಡಿ ಇವನ ಮುಂದೆ ಊಸ್ಬಿಡ್ತಾನಲ್ಲ ಇವನ ಥೂ ಅದು ಮುಕ್ಳಿ ಬಿಸಿ ಬಿಸಿ ಛೀ ಅವ್ವ ನಾವಲ್ಲೇ ತಾಯಿ ಕುಂದ್ರಕ್ಕಾಗವಲ್ತೇವ ಎಷ್ಟು ದಿನ ಹೇತಿದ್ನ ಏನಯ್ಯಪ್ಪ ಏನು ನಿನಗೆ ನಾಚಿಕೆ ಏನು ಇಲ್ಲ ನಿನಗೆ ಹೆಣ್ಮಕ್ಳ ಮುಂದೆ ಅದೇನು ಬಿಡ್ತೀಯಪ್ಪ ನೀ ವ್ಯಾಪಾರ ಮಾಡೋವಾಗ ಅಯ್ಯ ಅಕ್ಕರ ತಪ್ಪಾತ್ರಿ ಇಲ್ರಿ ನಾನು ಎಷ್ಟು ತಡ್ಕೊಂತೀನಿರಿಪ್ಪ ಆದ್ರೆ 3-4 ದಿನ ಆತ್ರಿ ನನಗೆ ಯಾಕೆ ಸರಿತನ ನನಗೆ ಹೊರಗೆ ಬೈಲಾಗ ಹೋಗಾಕ ಇದನ್ನಾಗತ್ತಿಲ್ರಿ ನನಗೆ ಅದಕ್ಕೆ 3-4 ದಿನದ ಅದು ಬಿರಿಯಾನಿ ಅದು ಎಲ್ಲ ತಿಂದ್ಬಿಟ್ಟಿದ್ನಿ ಭಾರಿ ಹೊಟ್ಟಿ ಆಗ್ಬಿಟ್ಟಿತ್ರಿ ಅಕ್ಕರ ನಂದು ಅದ್ರ ಸಂಬಂಧ ಸ್ವಲ್ಪ ಬಂದೈತಿ ಏನು ಬೇಜಾರು ಮಾಡ್ಕೋಬೇಡ್ರಿ ತಗೋರಿ ಅಕ್ಕರ ನಾ ಒಂದಕ್ಕಿಂತ ಒಂದು ಸೀರೆ ತೋರಿಸ್ತೇನೆ ರೀ ನಿಮಗೆ ಬರ್ರಿ ಅಕ್ಕರ ಏನೊಂದು ಸ್ವಲ್ಪ ಹೊತ್ತು ವಾಸನೆ ಹೋಗ್ತೈತಿ ಬರ್ರಿ ಅಕ್ಕರ ಅದೇನು ದೇವ್ರು ಕೊಟ್ಟು ಪಿಪಿ ಅಕ್ಕಾರ ಏನು ಎಳಿ ಬರ್ತೈತೇನ್ರಿ ಬಂದಾಗ ಬಿಟ್ಟು ಬಿಡ್ಬೇಕ್ರಿ ಹಂಗೆ ಒಳಗೆ ಇಟ್ಕೊಂಡ್ರೆ ಭಾಳ ತೊಂದರೆ ಆಗ್ತೈತ್ರಿ ಅಕ್ಕಾರ ನಮಗೆ ನೀನ್ ಸೀರೆ ತಗೊಳೋದಿರ್ಲಿ ಇನ್ನೊಮ್ಮಿಗೆ ಬರೋಣ ಅಂತ ಸೀರೆ ತಗೊಳಕ ನನಗೆ ಮಾತ್ರ ನಿಂದ್ರಕ್ಕಾಗಲ್ತ ಯವ್ವ ಬಾರ ಯವ್ವ ಮೊದ್ಲು ಹೋಗೋಣ ಬಾರ ತಾಯಿ ಇಲ್ಲಿಂದ ಇಲ್ಲಂದ್ರೆ ಇಲ್ಲೇ ತಲೆ ಚಕ್ರ ಬಂದ ಬೀಳ್ತೇನೆ ಯವ್ವ ಶ್ರಾವಣ ಒಂದು ಐತಿ ಬಾರ ಯವ್ವ ಇವ್ನು ನೋಡಿದ್ರೆ ಚಿಕನ್ ಬಿರಿಯಾನಿ ತಿಂದೇನೆ ಅದು ತಿಂದೇನೆ ಆಳು ಮೂಳು ತಿಂದೇನೆ ಅನ್ನಾಗತ್ತಾನ ಯವ್ವ ಇದೆಲ್ಲ ವಾಸನೆ ನಮ್ಮ ಹೊಟ್ಟೆಗೆ ಹೋಗ್ತೈತಿ ಬಾರ ತಾಯಿ ಅಯ್ಯ ದೇವ್ರಿ ಅಪರೂಪಕ್ಕೆ ಬಂದಿದ್ರು ಓಡೇ ಹೋಗ್ಬಿಟ್ರಲ್ಲ ನಾನು ಊಸಿನ ವಾಸನೆಗೆ ಇದಕ್ಕೆ ಏನಾರ ಒಂದು ಮಾಡಬೇಕಯ್ಯಪ್ಪ ಇದಕ್ಕೆ ಇಲ್ಲಂದ್ರೆ ನನ್ನ ಅಂಗಡಿಗೆ ಯಾರೂ ಬರಂಗಿಲ್ಲ ಇನ್ನೊಮ್ಗೆ ಏನಾರ ಒಂದು ಮಾಡ್ತೀನಿ ತಡಿ ಇವತ್ತು ಮನೆಗೆ ಹೋಗಿದ್ದಕ್ಕೆ ಆಹಾ ಊಸ್ ಬಿಡೋದ್ರಾಗಿರೋ ಮಜಾ ಮತ್ತೆ ಅದ್ರಾಗೂ ಇಲ್ಲ ಆದರೂ ಇನ್ನೂ ಒಂಥರ ವಾಸನೆ ಚಂದ ಐತಲ್ಲ